ಜಿಲ್ಲೆಯ ಉಮ್ಮಾ ಗ್ರಾಮದ 81 ವರ್ಷದ ಆವೋ ಜಾನಪದ ಕಲಾವಿದ ಸಂಗ್ಯೋಸಾಂಗ್ ಎಸ್ ಪೊಂಗನೆರ್ ಅವರಿಗೆ ರಾಷ್ಟ್ರಪತಿ ಭವನದಲ್ಲಿ ಮಂಗಳವಾರ ನಡೆದ 2ನೇ ನಾಗರಿಕ ಪುರಸ್ಕಾರ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪದ್ಮಶ್ರೀ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಆವೋ ನಾಗಾ ಜಾನಪದ ಸಂಪ್ರದಾಯಗಳು ಮತ್ತು ಸ್ಥಳೀಯ ಸಾಂಸ್ಕೃತಿಕ ಪರಂಪರೆಯನ್ನು ರಕ್ಷಣೆ ಮಾಡುವುದಕ್ಕೆ ಹಾಗೆ ಉತ್ತೇಜನ ಮಾಡುವುದಕ್ಕೆ ಅವರ ಜೀವಮಾನದ ಕೊಡುಗೆಗಾಗಿ ಕಲಾಕ್ಷೇತ್ರದ ವಿಭಾಗದಲ್ಲಿ ಅವರನ್ನು ಗೌರವಿಸಲಾಯಿತು. ಸಾಂಪ್ರದಾಯಿಕ ನಾಗಾ ಉಡುಪನ್ನು ಧರಿಸಿದ್ದ ಅವರ ಉಪಸ್ಥಿತಿ ಪ್ರಧಾನಿ ನರೇಂದ್ರ ಮೋದಿ ಸೇರಿದ ಹಾಗೆ ಗಣ್ಯರಿಂದ ಚಪ್ಪಾಳೆಯನ್ನ ಪಡ್ಕೊಳ್ತು. ಇನ್ನು ಇದ್ರ ಬಗ್ಗೆ ಅವರು ಪ್ರಶಸ್ತಿ ಸ್ವೀಕಾರ ಮಾಡ್ತಾ ಇರುವಂತಹ ವಿಡಿಯೋವನ್ನ ಶೇರ್ ಮಾಡಿರುವ ಸ್ಮೃತಿ ಇರಾನಿ ಒಂದು ಪೋಸ್ಟ್ ಹಾಕಿದ್ದಾರೆ. ಜಿನ್ಕೋ ಕೋಯಿ ನಹಿ ಪೂಜ್ತಾ ಉನ್ಕೋ ಮೋದಿ ಪೂಜ್ತಾ ಹೇ ಅಂತ. ಅಂದ್ರೆ ಇವರನ್ನ ಯಾರು ಗಮನಿಸೋದಿಲ್ವೋ ಗೌರವಿಸೋದಿಲ್ವೋ ಅಂಥವ್ರನ್ನ ಮೋದಿ ಗೌರವಿಸ್ತಾರೆ, ಆರಾಧಿಸ್ತಾರೆ ಅನ್ನೋ ಅರ್ಥದಲ್ಲಿ ಬರೆದಿದ್ದಾರೆ. ಅಂದ್ರೆ ಎಲೆಮರೆ ಕಾಯಿ ಅಂತಿರೋರನ್ನ ಗುರುತಿಸಿ ಮೋದಿ ಅವರಿಗೆ ಗೌರವಿಸ್ತಾರೆ, ಮಹತ್ವ ಕೊಡ್ತಾರೆ, ಆರಾಧಿಸ್ತಾರೆ ಅನ್ನೋ ಅರ್ಥದಲ್ಲಿ ಸ್ಮೃತಿ ಇರಾನಿ ಪೋಸ್ಟ್ ಹಾಕಿದ್ದಾರೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.